ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೂಪರ್ ಆಗಿರುವಂತಹ ಒಂದು ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ಗೆ ಈ ಕಡೆ ಎಲ್ಲ ಮೊಸಪ್ ಸಾಂಬಾರು ಅಂತ ಹೇಳ್ತಾರೆ, ನಮ್ ಕಡೆಗೆಲ್ಲ ಏನೋ ಸೊಪ್ಪಿನ ಸಾಂಬಾರು ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಆ ತರಹದ ಒಂದು ಸೊಪ್ಪಿನ ಒಂದು ಸಾಂಬಾರ್ ಮಾಡ್ತಾ ಇದ್ದೀನಿ. ಬನ್ನಿ ಆ ಒಂದು ಸಾಂಬಾರ್ಗೆ ಏನೇನೆಲ್ಲ ಬೇಕು, ಓಕೆ, ಹೇಗ್ ಮಾಡೋದು ಅಂತ ಪ್ರತಿಯೊಂದನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ. ಇನ್ನು ತಡ ಮಾಡಲ್ಲ. ಸೊ ನಾನ್ ಮಾಡಾದ್ಮೇಲೆ ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಮಾಡಿಲ್ವೋ ಅವರೆಲ್ಲ ಟ್ರೈ ಮಾಡಿ, ಓಕೆನಾ? ಸೊ ಬನ್ನಿ, ಇವಾಗ ಏನೇನ್ ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ, ಓಕೆನಾ? ಬನ್ನಿ. ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿ, ಮಿಕ್ಸ್ ಒಂದ್ 4-5 ತರದ ಕಾಳುಗಳಿದೆ ಇದ್ರಲ್ಲಿ. ಓಕೆ, ಯಾವರೇ ಕಾಳು ಕೂಡ ಏನು ಇದರಲ್ಲಿ ಮಿಕ್ಸ್ ಮಾಡಿರೋಂತಹದ್ದು. ಸೊ ಒಂದು 5-6 ತರದ ಕಾಳುಗಳಿದೆ. ಸೊ ಇದನ್ನ ನಾನು ಒಂದು ದಿನ ನೆನ್ಸಿಟ್ಟಿದ್ದೆ, ಆಯ್ತಾ? ಸೊ ಒಂದು ದಿನ ನೆನ್ಸಿಟ್ಟಿದ್ದೆ ನಾನು ಇದನ್ನ. ಸೊ ಈ ತರ ನೆಂದಿದೆ. ಇವಾಗ ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟೊಂದು ಆಗ್ಬಿಡುತ್ತೆ, ಯಾಕಂದ್ರೆ ಕಾಳುಗಳು ನೆಂದ ಮೇಲೆ ದೊಡ್ಡದಾಗತ್ತೆ ಅಲ್ವಾ? ಸೊ ಹಾಗಾಗಿ ಇದನ್ನ ಇವಾಗ ನೆನ್ಸಿಟ್ಟಿದ್ದೆ ನಾನು. ಒಂದು ದಿನ ನೆನ್ಸಿಟ್ಟಿದ್ದೀನಿ ಇದನ್ನ ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು 3-4 ವಿಷಲ್ ಹಾಕ್ಸ್ಬಿಡೋಣ, ಓಕೆನಾ? ಸೊ ನಾನಿವಾಗ ಎಷ್ಟು ತರ ಸೊಪ್ಪು ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ಇಲ್ಲಿ ಪಾಲಕ್ ಯೂಸ್ ಮಾಡ್ಕೊತಾ ಇದೀನಿ, ದಂಟಿನ ಸೊಪ್ಪು, ಅರಿವೆ ಸೊಪ್ಪು, ಮೆಂತ್ಯ ಸೊಪ್ಪು. ಮೆಂತ್ಯ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಕಹಿ ಹೊಡಿಬಾರ್ದಲ್ವಾ, ಹಾಗಾಗಿ. ಸೊ ಇಷ್ಟು ತರಹದ ಸೊಪ್ಪು ತಗೊಂಡಿದ್ದೀನಿ, ಹಾಗೆ ಕಾಳು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಅದ್ರಲ್ಲೇ ಹಾಕ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ, ಓಕೆನಾ? ಸೊ ನೆಕ್ಸ್ಟ್ ಇವಾಗ ಈರುಳ್ಳಿ ಬೇಕು. ಒಂದ್ 4-5 ಈರುಳ್ಳಿ ತಗೊಂಡಿದ್ದೀನಿ, 2 ಟೊಮ್ಯಾಟೊ, ಮತ್ತೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಬೆಳ್ಳುಳ್ಳಿ ನಾನು ಕುಟ್ಕೋತೀನಲ್ವಾ, ಸೊ ಮಿಕ್ಸಿ ಏನು ಮಾಡ್ಕೊಳ್ಳಲ್ಲ ನಾನು, ಜಸ್ಟ್ ಇದನ್ನ ಕುಟ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಇದು ಕೂಡ ಒಗ್ಗರಣೆಗೆ ಕೊಡೋದು. ಸೊ ಇಲ್ಲಿ 4 ತರದ ಸೊಪ್ಪನ್ನು ಕೂಡ ಇದ್ರಲ್ಲಿ ಹಾಕಿದೀನಿ, ಆಯ್ತಾ? ಸೊ ಇವಾಗ ನೆನ್ಸಿಟ್ಕೊಂಡಿದ್ಮಲ್ಲ ಈ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಇವಾಗ, ಓಕೆ? ಇದಿಷ್ಟು ಇವಾಗ ನಾನು ಕುಕ್ಕರ್ ಅಲ್ಲಿ ಬೇಯಕ್ಕಿಡ್ಬೇಕು, ಓಕೆ? ಇದ್ರ ಜೊತೆಗೆ ನಾನು ಇವಾಗ ಒಂದ್ 4-5 ಬೆಳ್ಳುಳ್ಳಿನ ಬೇಯಿಸಕ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತೆ ಟೊಮೆಟೊನ ಬೇಯಿಸಕ್ ಹಾಕೊಳ್ತೀನಿ. ಸೊ ಟೊಮೆಟೊನು ಹಾಕೊಂಡೆ, ಓಕೆ? ಇವಾಗ ಇದಿಷ್ಟೇನು ಉಳ್ದಿದಾರ ಇದನ್ನ ಒಗ್ಗರಣೆಗೆ, ಓಕೆನಾ? ಅಂಡ್ ಇದು ಕೂಡ ಇವಾಗ ಜಜ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋದು. ಅಂಡ್ ಹಾಗೆ ಇವಾಗ ಇದಕ್ಕೆ ಸಾಂಬಾರ್ ಬೇಳೆ ಅಂದ್ರೆ ತೊಗರಿ ಬೇಳೆ ಹಾಕೊಳ್ತಾ ಇದೀನಿ. ಇದು ಒಂದ್ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಳತೆ ಅಂತ ಇದು ಯಾವ್ದಕ್ಕೂ ಅಂತಲ್ಲ, ನೀವು ಮಾಡೋ ಸಾಂಬಾರ್ಗೆ ಏನಿರುತ್ತೋ ಆ ಅಳತೆ ಪ್ರಕಾರನೇ ನೀವೆಲ್ಲದನ್ನು ತಗೋಬಹುದು, ಓಕೆನಾ? ಸೊ ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದೀನಿ. ಇದು ಬೇಯೋಕ್ ಮಾತ್ರ ಹಾಕೊಳ್ತಾ ಇರೋದು. ಅಂಡ್ 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದೀನಿ. ಅಂಡ್ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದೀನಿ. ಸೊ ಇವಾಗ ಇಷ್ಟು ಪದಾರ್ಥನ ಇಲ್ಲಿ ಹಾಕೊಂಡಾಯ್ತಲ್ವಾ, ಇವಾಗ ಇದನ್ನ ಕುಕ್ಕರ್ ಲೆಡ್ನ ಮುಚ್ಬಿಟ್ಟು ಬೇಯಕ್ಕಿಟ್ರೆ ಆಯ್ತು. ನೀರ್ ಹಾಕ್ಬಿಟ್ಟು ಇವಾಗ ಒಂದು 5 ಗ್ಲಾಸ್ ನೀರ್ ಹಾಕೊಳ್ತೀನಿ ನಾನು. 5 ಗ್ಲಾಸ್ ನೀರ್ ಹಾಕೊಂಡು ಇದನ್ನ ಇವಾಗ ಲೆಡ್ ಕ್ಲೋಸ್ ಮಾಡ್ಬಿಟ್ಟಿಟ್ರೆ ವಿಜಿಲ್ ಆಗೋ ತನಕ ವೇಟ್ ಮಾಡ್ಬೇಕು, ಇಷ್ಟೇ. ಸೊ ಇವಾಗ ಮೊದಲನೇ ಗ್ಲಾಸ್ ಹಾಕೊಳ್ತಾ ಇದೀನಿ. ಸೊ 3, 4, ಓಕೆ? 4-5 ಗ್ಲಾಸ್ ಇದು ಮುಳುಗೋ ಅಷ್ಟು ಸಾಕು. ಇವಾಗ ಲೆಡ್ ಕ್ಲೋಸ್ ಮಾಡಿ ಇಡ್ತೀನಿ ನಾನು. ಸೊ ಇವಾಗ ಎಲ್ಲದನ್ನು, ಎಲ್ಲ ಸೊಪ್ಪನ್ನು, ಎಲ್ಲ ಕಾಳನ್ನು, ಹಾಗೆ ಒಂದಿಷ್ಟು ಏನೇನು ಹಾಕೋ ಪದಾರ್ಥಗಳಿದ್ನು ಎಲ್ಲ ಪದಾರ್ಥ ಹಾಕಿ ಕುಕ್ಕರ್ ಒಳಗಡೆ ಹಾಕಿ ಲೆಡ್ನ ಕ್ಲೋಸ್ ಮಾಡಿ ಇಟ್ಟಿದೀನಿ. ಸೊ ಇದು ಇವಾಗ ವಿಜಿಲ್ ಬರೋ ಅಂತ ಒಂದು ಟೈಮ್ ಮಾತ್ರ. ಸೊ ವಿಜಿಲ್ ಬಂದ ತಕ್ಷಣ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ, ಓಕೆನಾ? ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬಾನೇ ವೆರೈಟಿ ಆಗಿರುವಂತಹ ಒಂದಿಷ್ಟು ರೆಸಿಪಿಗಳು ಬರುತ್ತೆ. ಸೊಪ್ಪುಗಳನ್ನೆಲ್ಲ ತಿನ್ನಕ್ಕಾಗಲ್ವಲ್ಲ, ಕೆಲವೊಬ್ರು ತಿನ್ನಲ್ಲ ಅಲ್ವಾ? ಸೊ ಅಂತವ್ರಿಗೆ ಈ ತರ ಮಿಕ್ಸ್ ಸೊಪ್ಪು ಮಾಡ್ಬಿಟ್ಟು ಹಾಕಿ ತಿನ್ಸಿದ್ರೆ ಸಖತ್ತಾಗಿರುತ್ತೆ. ಸೊ ತಿಂತಾರೆ. ಸೊ ಇಲ್ಲೂ ಕೂಡ ಜಜ್ಕೊಂಡಾಯ್ತು. ಸೊ ಇದನ್ನ ಸೈಡಿಗೆ ಇಡೋಣ. ಸೊ ಇವಾಗ ಇದನ್ನ ತೆಗೆದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ವಾವ್, ಹೇಗಿದೆ ನೋಡಿ. ಸೊ ಎಲ್ಲ ನೀಟಾಗಿ ಬೆಂದಿದೆ, ಓಕೆ? ಇದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು, ಓಕೆನಾ? ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಹೀಗೆ ಸ್ಮ್ಯಾಶರ್ ಇಂದ ಈ ತರ ನೀಟಾಗಿ ಮುಗುಚ್ಕೋಬೇಕು, ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು, ಅಂದ್ರೆ ನೀಟಾಗಿ ಬರುತ್ತೆ. ಸೊಪ್ಪನ್ನ ನಾವು ಕಟ್ ಮಾಡ್ಕೊಂಡಿರಲ್ವಲ್ಲ, ಹಾಗೆ ಹಾಕಿರ್ತೀವಿ. ಸೊ ಹಾಗಾಗಿ ಇದನ್ನ ನೀಟಾಗಿ ನಾವು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ, ಅಂದ್ರೆ ಈ ತರ ಏನು
ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ಚರ್ ಇಂತ್ರ. ಸೊ ನಾವೀಗ ಈ ತರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸೊಪ್ಪು ಕಟ್ ಆಗುತ್ತೆ. ಸೊ ಮುಂಚೆ ಕಟ್ ಮಾಡ್ಕೊಂಡ್ರು ಬೇಕಾದ್ರೂ ಹಾಕೋಬಹುದು, ಇವಾಗ ಈ ತರ ಮುಗಿಸ್ತಾ ಇರ್ತೀವಲ್ವಾ, ಈ ತರ ಬೇಕಾದ್ರೂ ನಾವು ಮಾಡ್ಕೋಬಹುದು. ಸೊ ಇವಾಗ ಇನ್ನೊಂದು ತವಾ ಇಟ್ಕೊಂಡಿದೀನಿ, ಇದು ಮುಗುಚ್ಕೊಂಡ್ ಆಯ್ತಲ್ವಾ. ಸೊ ಇಲ್ಲಿ ಇನ್ನೊಂದು ತವಾ ಇಟ್ಕೊಂಡಿದೀನಿ, ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ. ಓಕೆ, ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೋಬೇಕಲ್ವಾ, ಸೊ ಅಷ್ಟು ಹಾಕೋಣ. ಸೊ ಸೈಡ್ ಅಲ್ಲಿ ಇಲ್ಲಿ ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೆ. ಓಕೆನಾ, ಲಾಸ್ಟಿಗೆ ನೆನೆ ಇಟ್ಕೊಂಡ್ರೆ ಸಾಕು. ಸೊ ಎಣ್ಣೆ ಕಾದಿದೆ, ಸಾಸಿವೆ ಮತ್ತೆ ಜೀರಿಗೆ ಹಾಕ್ಬಿಡೋಣ. ಚಟ್ಪಟ್ ಅನ್ಲಿ. ಸೊ ಸಾಸಿವೆ ಚಟ್ಪಟ್ ಅಂದಾಯ್ತು, ಜೀರಿಗೆನ ಚಟ್ಪಟ್ ಅಂದಾಯ್ತು. ಇವಾಗ ಕರಿಬೇವು ಹಾಕೊಳ್ತಾ ಇದೀನಿ. ಓಕೆ, ಅಂಡ್ ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ. ನೀಟಾಗಿ ಫ್ರೈ ಆಗ್ಲಿ ಇವಾಗ ಅದು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಾಡ್ಕೋಬೇಕು. ಓಕೆನಾ, ಸೊ ಇದಕ್ಕೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದೀನಿ. ಇದಕ್ಕೆ ಟೊಮ್ಯಾಟೊ, ಈರುಳ್ಳಿ ಒಗ್ಗರಣೆಗೆ ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು. ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿರೋ ತರ ಅಷ್ಟೇ. ಸೊ ಇದು ಇವಾಗ ರೆಡಿ ಆಯ್ತು. ಓಕೆನಾ, ಇಲ್ಲೂ ಕೂಡ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಅದು ಕೂಡ ರೆಡಿ ಇದೆ. ಇವಾಗ ಇದಕ್ಕೆ ಡಂಪ್ ಮಾಡೋಣ. ಸೊ ಇವಾಗ ಇದಕ್ಕೆ ಒಂದು 2-3 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋಣ. ಓಕೆ, ಸೊ 3 ಸ್ಪೂನ್ ಹಾಕಿದೀನಿ ಸಾಕು. 1 ಸ್ಪೂನ್ ಅಷ್ಟು MTR ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕುದ್ರೆ ಇದು ಎಲ್ಲ ಗಟ್ಟಿ ಆಗುತ್ತೆ. ಇವಾಗ ನಿಮ್ಗೆ ತೆಳು ಅನಿಸ್ತಾ ಇದೆ, ಗಟ್ಟಿ ಆಗುತ್ತೆ ನೋಡಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ. 1 ಸ್ಪೂನ್ ಹಾಕೊಂಡೆ, 2 ಸ್ಪೂನ್ ಹಾಕೊಂಡಿದೀನಿ. ಜಾಸ್ತಿ ಉಪ್ಪು ಹಿಡಿಯಲ್ಲ ಇದು ಸೊಪ್ಪು, ಹಾಗಾಗಿ ನೋಡ್ಬಿಟ್ಟು ಹಾಕೊಳ್ಳಿ. ಸೊ ಇವಾಗ ಇದು ಕುದೀತಿದೆ, ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸ ಹಾಕೊಂಡ್ಬಿಡೋಣ. ಓಕೆನಾ, ಇವಾಗ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದೀನಿ. ಸೊ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ್ ಅಂತ ಸ್ಮೆಲ್ ಬರ್ತಿದೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ನನ್ಗಂತೂ. ವಾವ್, ಸೂಪರ್ ಆಗಿದೆ. ಸೊ ಟೇಸ್ಟ್ ಮಾಡಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದ್ 2 ಕುದಿ ಬರ್ಲಿ ಇದು, ಆಯ್ತಾ. ಸೊ 2 ಕುದಿ ಬಂದ್ರೆ ಟೇಸ್ಟ್ ಮಾಡೋಣ. ಸೊ ಕುದಿ ಬರ್ತಿದೆ, ಇವಾಗ ಆಫ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳೋ ಟೈಮು. ಸೊ ಟೇಸ್ಟ್ ಹೇಳ್ತೀನಿ ಬನ್ನಿ, ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೀನಿ. ಸೊ ಫೈನಲಿ ನಮ್ಮ ಒಂದು ಸೊಪ್ಪಿನ ಸಾರು ರೆಡಿ ಆಗಿದೆ. ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ. ಆಕ್ಚುಲಿ ಮುದ್ದೆ ಜೊತೆಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಓಕೆ, ಇವಾಗ ಟೇಸ್ಟ್ ಮಾಡುವಂತ ಟೈಮ್, ಬನ್ನಿ ಟೇಸ್ಟ್ ಮಾಡೋಣ. ಟಡಾನ್! ಸೊ ಇವಾಗ ಇದನ್ನ ಟೇಸ್ಟ್ ಮಾಡುವಂತ ಟೈಮ್, ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಆಗಿದೆ, ಇದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಸೂಪರ್ ಆಗಿರುತ್ತೆ. ಸೊ ನಾ ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಸಖತ್ ಬಿಸಿ ಆಗಿದೆ. ಆ ಅರೋಮಾ ಕೂಡ ಹೇಗಿದೆ ಅಂದ್ರೆ ಸಖತ್ತಾಗಿದೆ. ಒಂಥರ ಏನೋ ಒಂದು ನೆಮ್ಮದಿಯಾದಂತ ಒಂದು ಏನೋ ಒಂದು ನಮ್ಗೆ ಇಷ್ಟವಾದಂತ ಒಂದು ಘಮ ಬಂದ್ಬಿಟ್ರೆ ಏನ್ ಸಖತ್ತಾಗಿದೆ ಅಲ್ವಾ ಅಂತ ಅನ್ಸುತ್ತಲ್ಲ, ಆ ತರ ಒಂಥರ ಸಮಾಧಾನವಾಗಿರುವಂತ ಒಂದು ಫೀಲ್ ಕೊಡ್ತಾ ಇದೆ ನನ್ಗೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡೋಣ. ಓಕೆನಾ, ಅಮೇಝಿಂಗ್. ತುಪ್ಪ ಹಾಕೊಂಡ್ಬಿಟ್ರೆ ಇದಕ್ಕೆ ಸ್ವರ್ಗ, ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ಅಂದ್ರೆ ಸೂಪರ್ ಆಗಿದೆ. ವಾವ್, ನಿಜವಾಗೂ ಸಕ್ಕತ್ತಾಗಿದೆ. ಸೊ ಇದನ್ನ ಒಂದ್ಸರಿ ನಿಮ್ಮಲ್ಲಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೊ ಈ ರೆಸಿಪಿ ನೋಡಿದ್ರಲ್ವಾ, ಹಾಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಒಂದು ಪ್ರೀತಿನ ಹಾರ್ಟ್ ಲೈಕ್ ಮೂಲಕ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾನ್ ಮಾಡಿರೋಂತ ಒಂದು ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟ್ ಮೂಲಕ ನನಗೆ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ. ಓಕೆ, ಮತ್ತೊಂದು ಹೊಸ ಅಡಿಗೆ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.